WPLನ ಮೊದಲ ಒನ್ ಸೈಡೆಡ್ ಮ್ಯಾಚ್ ಇದ್ದದ್ದು 2 ಬಾರಿ ಚಾಂಪಿಯನ್ ಆಗಿರುವಂತಹ ಮುಂಬೈ ಇಂಡಿಯನ್ಸ್ ತಂಡ ಹಾಗೂ 3 ಬಾರಿ ಕೂಡ ಫೈನಲ್ಗೆ ಹೋಗಿ 3 ಬಾರಿ ಕೂಡ ಮುಗ್ಗರಿಸಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ. ಡೆಲ್ಲಿ ಕ್ಯಾಪಿಟಲ್ಸ್ ಮುಂಬೈ ಇಂಡಿಯನ್ಸ್ಗೆ ಶರಣಾಗತಿ 50 ರನ್ಗಳ ಒಂದು ದೊಡ್ಡ ಸೋಲೆ ಅಥವಾ ಹೀನಾಯ ಸೋಲು ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ನಮಸ್ಕಾರ ಎಲ್ಲರಿಗೆ, ಸಿದ್ಧನಾಡದಂತರ ಮಾತಾಡ್ತಾ ಇರೋದು ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಇತ್ತು ನಿನ್ನೆ. ಮುಂಬೈ ಇಂಡಿಯನ್ಸ್ಗೆ RCB ವಿರುದ್ಧ ಮ್ಯಾಚ್ ಇತ್ತು. ಕೂದಲೆಳೆಯ ಅಂತರದಲ್ಲಿ ಈಗ ಸೋಲನ್ನು ನೋಡಿ RCB ಗೆದ್ದದ್ದು ನಿಮಗೆ ಗೊತ್ತುಂಟು. RCB ವುಮೆನ್ಸ್ ಟೀಮು ಮತ್ತೆ ಪುನಃ ಒಂದು ದಿನ ಸರ್ ರೆಸ್ಟ್ ಇಲ್ಲ, ಪಟಕ್ ಅಂತ ಇವತ್ತು ಇನ್ನೊಂದು ಮ್ಯಾಚ್ ಮುಂಬೈ ಇಂಡಿಯನ್ಸ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ. ಬಟ್ ಅಂದರೆ ಮುಂಬೈ ಇಂಡಿಯನ್ಸ್ ನಾವೇನು ಹೇಳ್ತೇವಲ್ಲ, ಈ ಪೇಪರಲ್ಲಿ ಸ್ಟ್ರಾಂಗ್, ದೇ ಆರ್ ಸ್ಟ್ರಾಂಗ್ ಟೀಮ್, ಚಾಂಪಿಯನ್ಸ್ ಟೀಮ್ 2 ಸಲ ವಿನ್ ಆಗಿದೆ ಅಂತಂದರೆ ಏನೋ ಒಂದು ಮಾತು ಇರಬೇಕಲ್ಲ. ಯಾಕೆ ನಾವು ಚಾಂಪಿಯನ್ ಟೀಮ್ ಅಂತ ಇವತ್ತು ತೋರಿಸಿಕೊಟ್ರು. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, 2ರಲ್ಲಿ ಸಹ ಚಿಂದಿ ಚಿತ್ರಾನ್ನ ನೋಡಿ. ನಿನ್ನೆಯ ಪಂದ್ಯದಲ್ಲಿ ಏನು RCB ವಿರುದ್ಧ ಸ್ಕಿವರ್ ಬ್ರಂಟ್ ಅವರು ಲಾಸ್ಟ್ ಓವರ್ ಹಾಕುವಾಗ 2 ಡಾಟ್ ಬಾಲ್ ಆಯಿತು. ಅದಾದಮೇಲೆ ಇನ್ನು 1 ಡಾಟ್ ಬಾಲ್ ಬೇಕಂತಿರಲಿಲ್ಲ, ಸಿಂಗಲ್ ಡಬಲ್ ಬಂದರೂ ಸಾಕಿತ್ತು. 1 ಗುಡ್ ಬಾಲ್ 4 ಬಾಲಲ್ಲಿ 1 ಗುಡ್ ಬಾಲ್ ಹಾಕಿದ್ರು ಸಾಕಿತ್ತು, ಮ್ಯಾಚ್ ವಿನ್ ಆಗ್ತಿದ್ರು. ಬಟ್ ನಮ್ಮ ಡಿ ಕ್ಲರ್ಕ್ ಅವ್ರು ಎಂತ ಮಾಡಿದ್ರು, 6-4 ಹೊಡೆದು ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಾಕಿದ್ರು ಮುಂಬೈ ಇಂಡಿಯನ್ಸ್ ಅನ್ನ. ಲಾಸ್ಟ್ 4 ಬಾಲಲ್ಲಿ 18 ರನ್ ಬೇಕಿತ್ತು, 4 ಬಾಲಲ್ಲಿ 20 ರನ್. ಯಾಕೆ 18 ಯಾಕೆ, ನಾವು 20 ಹೊಡಿತೇನೆ ಅಂತ ಅಂದ್ಕೊಂಡು 20 ರನ್ ಚಚ್ಚಿದ್ರು. ಬಟ್ ಅದಕ್ಕೆ ಇವತ್ತು ಬಡ್ಡಿ ಸಮೇತ ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ಟದ್ದು ಸ್ಕಿವರ್ ಬ್ರಂಟ್. ಬ್ಯಾಟಿಂಗಲ್ಲಿ ಸಹ ಚಿಂದಿ ಚಿತ್ರಾನ್ನ, 70+ ರನ್ ಹೊಡೆದ್ರು. ಬೌಲಿಂಗಲ್ಲಿ ಸಹ ತಾನು ಹಾಕಿದ ಮೊದಲ ಬಾಲಲ್ಲೇ ವಿಕೆಟ್ ತೆಗೆದ್ರು. ಸೊ ಆಲ್ರೌಂಡರ್ ಪ್ರದರ್ಶನ ಕೊಟ್ಟಂಥದ್ದು ಸ್ಕಿವರ್ ಬ್ರಂಟ್, ಇಂಗ್ಲೆಂಡಿನ ಕ್ಯಾಪ್ಟನ್. ಇವತ್ತು ಮೇ ಬಿ ಇದು ಪ್ಲೇಯರ್ ಆಫ್ ದ ಮ್ಯಾಚ್ ಅವರಿಗೆ ಬಂದರೂ ಆಶ್ಚರ್ಯ ಇಲ್ಲ. ಆ್ಯಂಡ್ ಸ್ಕಿವರ್ ಬ್ರಂಟ್ ಜೊತೆಗೆ ಮತ್ತೊಂದು ಪ್ಲೇಯರ್ ಸೂಪರ್ ಆಗಿ ಆಡಿದ್ದು ನಮ್ಮ ಹರ್ಮನ್ ಪ್ರೀತ್ ಕೌರ್. ನಾನೇನು ಕಡಿಮೆ ಇಲ್ಲ, ನೀನು ಇಂಗ್ಲೆಂಡ್ ಕ್ಯಾಪ್ಟನ್ ಆದ್ರೆ ನಾನು ಇಂಡಿಯಾ ಕ್ಯಾಪ್ಟನ್ ಅಂತ ಹೇಳಿಕೊಂಡು ಅವರು ಕೂಡ 70+, ಇಬ್ಬರು 70+ ರನ್ ಚಚ್ಚಿದ್ದು. 20 ಓವರಲ್ಲಿ 195 ರನ್. ಅವರಿಬ್ಬರು ಅಷ್ಟು ದೊಡ್ಡ ಆಟ ಆಡಿದಾಗ ಮಿಕ್ಕಿದವರು ಒಂಚೂರು ಸಪೋರ್ಟ್ ಕೊಟ್ಟರು ಸಾಕಾಗ್ತದೆ. ಆ್ಯಂಡ್ ಡೆಲ್ಲಿ ನೋಡಿ, ಅಂಥ ಒಂದು ಮ್ಯಾರಿಸನ್ ಕ್ಯಾಪ್ ಇದ್ದಾರೆ, ಎಲ್ಲ ಪ್ರಚಂಡ ಟೀಮ್. ಅವರು ಸಿಂಪಲಾಗಿ ಏನು ಮುಂಬೈ ಇಂಡಿಯನ್ಸು ಓಕೆ, ಮ್ಯಾರಿಸನ್ ಕ್ಯಾಪ್ ಅವರ ಓವರ್ ಸ್ವಲ್ಪ ನೋಡಿಕೊಂಡು ಆಡಬೇಕು, ಮಿಕ್ಕಿದವ್ರನ್ನೆಲ್ಲರೂ ದಾಡ ಬಡ ಅಂತ ಹೊಡಿಬೇಕಂತ ಡಿಸೈಡ್ ಆಗಿದ್ರು ಅಂತ ಕಾಣ್ತದೆ. ಹಾಗೆ ಆದದ್ದು. ಮ್ಯಾರಿಸನ್ ಕ್ಯಾಪ್ ಅವರು ಅಂದರೆ ಇಕಾನಮಿಯಲ್ಲಿ ಬಾಲ್ ಹಾಕಿದ್ದಾರೆ, 4 ಓವರಿಗೆ 27 ರನ್ನು ಬಿಟ್ಟು ಕೊಟ್ಟರು, ವಿಕೆಟ್ ತೆಗಿಲಿಕ್ಕಾಗಲಿಲ್ಲ. ಬಟ್ ಮಿಕ್ಕಿದಂತಹ ಬೌಲರ್ಸ್ ಎಲ್ಲರೂ ಕೂಡ ದಂಡಿಸಿಕೊಂಡಿದ್ದಾರೆ, ತಡಬಡ ಅಂತ ಹೊಡೆಸ್ಕೊಂಡ್ರು. ಕೊನೆಗೆ ನಿಕೋಲಾ ಕ್ಯಾರಿ ಅವರು ಕೂಡ, ಅವ್ರು ಆ್ಯಕ್ಚುಲಿ RCB ಮೇಲೆ ಕೂಡ ಸಜನಾ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದರು. ಇಬ್ಬರು ಆ ಮ್ಯಾಚಲ್ಲಿ ಸಹ ನಿಕೋಲಾ ಕ್ಯಾರಿ ಅವರು ಹೊಡೆದಿದ್ರು, ಈ ಮ್ಯಾಚಲ್ಲಿ ಕೂಡ ನಿಕೋಲಾ ಕ್ಯಾರಿ ಅವರು ಆ ಒಂದು ಏನು ಸ್ಲಾಗ್ ಓವರಲ್ಲಿ ಬಂದು ತಂಡದ ಒಂದು ಸ್ಕೋರನ್ನು ಇನ್ನೂ ಸಹ ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡಿದರು. ಅವರು ಕೂಡ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದರು. 196. ಬಟ್ ಡೆಲ್ಲಿಯ ತಂಡ ಭಯಂಕರ ಬ್ಯಾಟಿಂಗ್ ಪವರ್ ಹೌಸು. ಮುಂಬೈಗೆ ಟಕ್ಕರ್ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಟಕ್ಕರಿದು ಟ ಕೂಡ ಇರಲ್ಲ, ಕ ಕೂಡ ಇರಲ್ಲ, ರ ಕೂಡ ಇರಲ್ಲ, ಏನು ಇರಲಿಲ್ಲ. ಇವತ್ತು ಮ್ಯಾಚೇ ಇರಲಿಲ್ಲ. ಏನು ಡೆಲ್ಲಿದು ಇದು ವಿಕೆಟ್ ಕೀಪರ್ ಒಂದು ಸೂಪರ್ ಕ್ಯಾಚ್ ಹಿಡಿದ್ರೆ ನಾನು ಅದಕ್ಕಿಂತ ಸಹ ಸೂಪರ್ ಕ್ಯಾಚ್ ಹಿಡಿತೇನೆ ಅಂತ ಮುಂಬೈ ಇಂಡಿಯನ್ಸ್ ಇದು ಏನು ಕೀಪರ್ G ಕಮಲೇನಿ ಅವರು ಭಯಂಕರ ಒಂದು ಬ್ಲೈಂಡರ್ ಕ್ಯಾಚಲ್ಲಿ ಹಿಡಿದ್ರು. ಒಂಥರ ನೀವು ಏನೋ ಸೇರಿಗೆ ಸೇರು ಅಂತ ಹೇಳ್ತಾರಲ್ಲ, ಹಾಗೆ ನೀವು ಹಾಗಾದರೆ ನಾವು ಹೀಗೆ ಅಂತ ಅಂದ್ಕೊಂಡು ಶಫಾಲಿ ವರ್ಮಾ ಆಗಿರ್ಬೋದು, ಯಾರು ಕೂಡ ಜೆಮಿಮಾ ರೋಡ್ರಿಗ್ಸ್ ಆಗಿರ್ಬೋದು, ವೋಲ್ವರ್ಟ್ ಆಗಿರ್ಬೋದು, ಸೌತ್ ಆಫ್ರಿಕಾದ ವೋಲ್ವರ್ಟ್ ಅವ್ರನ್ನ ಬೈ ಮಾಡಿದ್ರು, ಅವರಾಗಿರ್ಬೋದು, ಮ್ಯಾರಿಸನ್ ಕ್ಯಾಪ್, ಯಾರು ಕೂಡ ದೊಡ್ಡ ಮೊತ್ತದ ಒಂದು ಸ್ಕೋರ್ ಕಲೆ ಹಾಕಲಿಕ್ಕೆ ಆಗಲೇ ಇಲ್ಲ. ನಿರಂತರವಾಗಿ ವಿಕೆಟ್ ಹೋಗ್ತಾನೆ ಇತ್ತು. ಶಿನೇದ್ ಹೆನ್ರಿ ಬಿಟ್ಟರೆ ಬೇರೆ ಯಾರೂ ಕೂಡ ನೋಡುವ ಅಟ್ಲೀಸ್ಟ್ ಟಾರ್ಗೆಟ್ ಹತ್ರ ಹೋಗುವ ಆ ಥರದೊಂದು ಪ್ರದರ್ಶನ ಯಾರಿಂದ ಕೂಡ ಬರಲಿಲ್ಲ. ಕೊನೆಗೆ 145 ರನ್ನಿಗೆ ಆಲ್ಔಟ್ ಆಗಿ ಹೋದರು. ಆ್ಯಕ್ಚುಲಿ ಡೆಲ್ಲಿ ಚರಣಿ ಅವರ ಒಂದು ಶ್ರೀಚರಣಿಯ ಫಾರ್ಮ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಕಾ? ವರ್ಲ್ಡ್ ಕಪ್ಪಲ್ಲಿ ಭಯಂಕರ ಬೌಲಿಂಗು ಶ್ರೀಚರಣಿದು, ವಾವ್ ಅಂತ. ನಮಗೆ ಒಂಥರ ವಿಕೆಟ್ ಟೇಕಿಂಗ್ ಬೌಲರ್ ಆಗಿದ್ರು, ಭಯಂಕರ ಲೈನ್ ಆ್ಯಂಡ್ ಲೆಂತು ಫುಲ್ ಕಂಟ್ರೋಲ್ ಮಾಡ್ತಾಯಿದ್ರು. ಬಟ್ ವರ್ಲ್ಡ್ ಕಪ್ ಮುಗ್ದದ್ದು ಐ ಥಿಂಕ್ ಶ್ರೀಲಂಕಾ ಸೀರೀಸ್, 5 ಮ್ಯಾಚ್ಗಳ ಶ್ರೀಲಂಕಾ ಸೀರೀಸು, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲಿ ಕೂಡ ಹೊಡೆಸ್ಕೊಂಡಿದ್ದಾರೆ. T20 ಸೀರೀಸ್ ಆಯ್ತಲ್ಲ, ಎಲ್ಲ ಮ್ಯಾಚಲ್ಲಿ ಕೂಡ ಶ್ರೀಚರಣಿ ಹೊಡೆಸ್ಕೊಂಡಿದ್ರು. ಕಂಟ್ರೋಲ್ ಇರಲಿಲ್ಲ, ಅಂದರೆ ರನ್ಸ್ ಲೀಕ್ ಮಾಡ್ತಾಯಿದ್ರು. ಅದನ್ನೇ ಈಗ ಇಲ್ಲಿ ಕೂಡ ಮುಂದುವರಿಸಿದ್ದಾರೆ. ಶ್ರೀಚರಣಿ
ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅವರ ಮೇಲೆ, ಅವರು ಅಂದರೆ ಒಳ್ಳೆ ಬೌಲರ್ ಹಾಗೆ ಹೀಗೆ ಅಂತ. ಬಟ್ ಇವತ್ತು ಕೂಡ ಅಂಥದ್ದೇನೋ ಅನಿಸ್ಲಿಲ್ಲ, ಅವರು ಹೊಡೆಸ್ಕೊಂಡಿದ್ದಾರೆ. ಸೊ ಸ್ವಲ್ಪ ಟೆನ್ಷನ್ ಮಾಡಿಕೊಳ್ಳಿ. ಇದು ಸ್ಟಿಲ್ ಸ್ಟಾರ್ಟಿಂಗ್ ಸ್ಟೇಜ್, ಡೆಲ್ಲಿ ಟೀಮ್ ತುಂಬ ಸ್ಟ್ರಾಂಗ್ ಉಂಟು. ಬಟ್ ಆದರೂ ಕೂಡ ಟೆನ್ಷನ್ ಆಗ್ತದೆ. ಇವತ್ತು ಬೌಲಿಂಗ್ ಕೈ ಹಿಡಿಲ್ಲ, ಬ್ಯಾಟಿಂಗ್ ಕೈ ಹಿಡಿಲ್ಲ. ಇವತ್ತು ಒಂದು ರೇಂಜಿಗೆ ಕೈ ಹಿಡಿದು ಶಿನೆಲ್ ಹೆಂಡ್ರಿ ಬಿಟ್ಟರೆ ಬೇರೆ ಯಾರು ಎಂಥದ್ದು ಪರ್ಫಾರ್ಮೆನ್ಸ್ ಇರಲಿಲ್ಲ. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚಲ್ಲಿ ಏನೊಂದು ಅದು ಮಿಸ್ಟೇಕ್ ಅಂತ ಸಹ ಹೇಳಲಿಕ್ಕಾಗೋದಿಲ್ಲ. ಆ ಥರದ ಒಂದು ಸನ್ನಿವೇಶಗಳು ಅಪರೂಪದಲ್ಲಿ ಅಪರೂಪ ಆಗೋದು. ಸೊ ಅವರು ಆ ಸೋಲನ್ನು ಮರೆತು ಬಿಡೋದೇ ಒಳ್ಳೇದು, ಅಥವಾ ಮರೆತು ಅವ್ರು ಮೂವ್ ಆನ್ ಆಗಿದ್ದಾರೆ ಅಂತ ಅಂದ್ಕೊಳ್ತೇನೆ. ಸೊ ಅದಕ್ಕೆ ಕರೆಕ್ಟಾಗಿ ಪರ್ಫಾರ್ಮೆನ್ಸ್ ಕೂಡ ಒಂದು ಸ್ಕಿವರ್ ಬ್ರಂಟಿನ್. ಈಗ ಪ್ಲೇಯರ್ ಆಫ್ ದ ಮ್ಯಾಚ್ ನಿಮ್ಮ ಪ್ರಕಾರ ಯಾರಿಗೆ ಕೊಡಬೇಕು? ನಿಕೋಲಾ ಕೇರಿ ಕೊಡಬೇಕು, ಯಾಕಂತಂದರೆ ಅವ್ರು 3 ವಿಕೆಟ್ ತೆಗೆದಿದ್ದಾರೆ, ಬ್ಯಾಟಿಂಗಲ್ಲಿ ಸಹ ಕ್ವಿಕ್ ಆಗಿ ಒಂದು ರನ್ಸ್ ಹೊಡೆದಿದ್ದಾರೆ. ಅಥವಾ ಸ್ಕಿವರ್ ಬ್ರಂಟ್ ಅಷ್ಟು ದೊಡ್ಡ ಮೊತ್ತ ಕಲೆ ಹಾಕಿದ್ದು, ಅಂದರೆ 70+ ಹೊಡೆದ್ರು, ವಿಕೆಟ್ಸ್ ಕೂಡ ತೆಗೆದಿದ್ದಾರೆ, ಆಲ್ರೌಂಡರ್ ಆಟ ಆಡಿದ್ದಾರೆ ಅಂತ. ಅಥವಾ ಹರ್ಮನ್ ಪ್ರೀತ್ ಕೌರ? ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಈ WPLನ ಇದು ಮೊದಲ ಒನ್ ಸೈಡೆಡ್ ಮ್ಯಾಚ್. ಕಂಗ್ರ್ಯಾಚುಲೇಷನ್ಸ್ ಮುಂಬೈ ಆ್ಯಂಡ್ ಟಫ್ ಲಕ್ ಡೆಲ್ಲಿ. ಸರಿಯಾಗಿ ಬರೋ, ನಮಸ್ಕಾರ.